ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ಲಾಗ್ ಮಾಡ್ತಿರೋದು. ನಿಮಗೆ ಇವತ್ತು ನಾನು ತೋರ್ಸೋಕ್ಕೆ ಬಂದಿರೋದು ಡಿಫ್ರೆಂಟಾಗಿ ಲೈಫ್ ಲೀಡ್ ಮಾಡುವಂಥ ಜನರನ್ನು. ಅಂದರೆ ಇವರು ಗುಜರಾತ್, ರಾಜಸ್ಥಾನ್, ಮಹಾರಾಷ್ಟ್ರದಲ್ಲಿ ಕಾಣೋಕ್ಕೆ ಸಿಗ್ತಾರೆ. ಇವ್ರದ್ದು ಕೆಲಸ ಏನಂದರೆ ನಾನು ತೋರಿಸ್ತೀನಿ ಇವಾಗಲೇ. ಇವರ ಲೈಫ್ ಹೇಗಿರುತ್ತೆ, ಹೇಗೆ ಇವ್ರ ಜೀವನ ಸಾಗಿಸ್ತಾರೆ ಅಂತ ತೋರಿಸ್ತೀನಿ. ಇವರು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿ ಲೈಫ್ ಲೀಡ್ ಮಾಡ್ತಾರೆ. ಬನ್ನಿ ನೋಡೋಣ. ಫ್ರೆಂಡ್ಸ್, ನೋಡಿದ್ರಲ್ಲ ಹೇಗಿತ್ತು ಈ ಕುರಿಗಳು. ಕ್ಯಾಮಲ್ಸು ಹೊರಗಡೆ ಹೋಗಿದೆ, ತೋರಿಸ್ತೀನಿ ಆಮೇಲೆ. ಇವ್ರ ಹತ್ರ 3,000ದಷ್ಟು ಕುರಿಗಳಿವೆ. ಹಾಗೆ 30ರಷ್ಟು ಕ್ಯಾಮಲ್ಸ್ ಇದೆ, ಮತ್ತು 2 ಕತ್ತೆ ಇದೆ, ದನ ಇದೆ. ಸೊ ಇವರು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿ ಇದನ್ನು ಸಾಕ್ತಾರೆ. ದಿನ ಇಲ್ಲಿ ಒಂದು ತಿಂಗಳು ಇಲ್ಲಿ ಇದ್ದರೆ ಇನ್ನೊಂದು ತಿಂಗಳು ಇನ್ನೊಂದು ಕಡೆ ಹೋಗ್ತಾರೆ. ಎಲ್ಲಿ ವಾಟರ್ ಸೋರ್ಸ್ ಎಲ್ಲ ಅವರಿಗೆ ಅವೈಲಬಿಲಿಟಿ ಎಲ್ಲಿ ಇರುತ್ತೆ ಅಲ್ಲಿ ಹೋಗಿ ಇವರ ಜೀವನ ಸಾಗಿಸ್ತಾರೆ. ಇವರು ಬಂದುಬಿಟ್ಟು ರಾಜಸ್ಥಾನದವರು. ಇವರು ಟ್ರೈಬ್ಸ್, ರಾಬಾರಿ ಟ್ರೈಬ್ಸ್. ಇವರು ಎಲ್ಲೆಲ್ಲ ಕಾಣಕ್ಕೆ ಸಿಗ್ತಾರೆ ಅಂದರೆ ಮಹಾರಾಷ್ಟ್ರ, ರಾಜಸ್ಥಾನ, ಗುಜರಾತ್ ಇಲ್ಲೆಲ್ಲ ಕಾಣಕ್ಕೆ ಸಿಗ್ತಾರೆ. ಇವ್ರ ಕೆಲಸ ಏನಂದರೆ ಕ್ಯಾಮಲ್ಸ್ನ ರೇರ್ ಮಾಡೋದು, ಅಂದರೆ ಬ್ರೀಡ್ ಮಾಡೋದು. ಹಾಗೆ ಅದನ್ನು ಬೇರೆ ಬೇರೆದಕ್ಕೆ ಯೂಸ್ ಮಾಡ್ತಾರೆ. ಅಂದರೆ ಹಾಲಿಗೆ ಯೂಸ್ ಮಾಡ್ತಾರೆ, ಆ್ಯಂಡ್ ಮೀಟಿಗೆ ಯೂಸ್ ಮಾಡ್ತಾರೆ. ಹಾಗೆ ಶಿಪ್ನ ರೇರ್ ಮಾಡೋದು, ಅದನ್ನು ಬ್ರೀಡ್ ಮಾಡೋದು, ಸಾಕೋದು, ಗ್ರೇಸಿಂಗ್ಗೆ ಕರ್ಕೊಂಡು ಹೋಗೋದು, ಅಂದರೆ ಮೇಯ್ಸೋಕ್ಕೆ ಕರ್ಕೊಂಡು ಹೋಗೋದು, ಇದೇ ಇವ್ರ ಕೆಲಸ. ಅಂದರೆ ಕತ್ತೆ ಎಲ್ಲನೂ, ಯಾವುದು ಲೈಫ್ ಸ್ಟಾಕ್ಸ್ ಏನೆಲ್ಲ ಇರುತ್ತೆ ಅದನ್ನೆಲ್ಲ ಸಾಕುವಂಥ ಕೆಲಸ ಇವ್ರದ್ದು. ಇದಕ್ಕೆ ಪ್ಯಾಸ್ಟೋಲಿಸಮ್ ಅಂತ ಹೇಳ್ತಾರೆ. ಹಾಗೆ ಫ್ರೆಂಡ್ಸ್, ನಿಮಗೆ ಅನಿಸ್ಬೋದು ಇಷ್ಟು ದೊಡ್ಡ ಲ್ಯಾಂಡಲ್ಲಿ ಇವ್ರಿಗೆ ಬಂದು ಕೂರೋಕ್ಕೆ ಪರ್ಮಿಷನ್ ಇದೆಯಾ, ಏನಕ್ಕೆ ಇವರು ಇಲ್ಲಿ ಬಂದಿರ್ತಾರೆ, ಯಾರಾದ್ರು ಪರ್ಮಿಷನ್ ಕೊಡ್ತಾರೆ ಲ್ಯಾಂಡ್ ಓನರ್ಸ್ ಅಂತ ಅನಿಸ್ಬೋದು. ಬಟ್ ಇದರಿಂದ ಲ್ಯಾಂಡ್ ಓನರ್ಸಿಗೆ ಬೆನಿಫಿಟ್. ನಿಮಗೆ ಲಾಸ್ಟ್ ಟೈಮ್ ಬಂದಾಗ ಇದರಲ್ಲಿ ಸೋಯಾಬೀನ್ ಕ್ರಾಪ್ ಬೆಳೆದಿರೋದನ್ನು ತೋರಿಸಿದ್ದೀನಿ. ಸೊ ಈಗ ನೋಡಿ, ಇದು ಹಾರ್ವೆಸ್ಟ್ ಆಗಿದೆ, ಖಾಲಿ ಬಿದ್ದಿದೆ. ಈಗ ಒಂದು ತಿಂಗಳು ಅಷ್ಟರಲ್ಲಿ ಇದರಲ್ಲಿ ವೀಟ್ ಬೆಳೆಸ್ತಾರೆ. ಅದಕ್ಕೆ ಫರ್ಟಿಲೈಸರ್ ಹಾಕಬೇಕು, ಬೇರೆ ಬೇರೆ ಇದೆಲ್ಲ ಫರ್ಟಿಲೈಸರ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕಿಂತ ನ್ಯಾಚುರಲಾಗಿ ಸಿಗ್ತದೆ. ಇವರಿಂದ 3,000 ಕುರಿಗಳಿವೆ. ಇದರಿಂದ ನ್ಯಾಚುರಲಾಗಿ ಫರ್ಟಿಲೈಸರ್ ಅಂದರೆ ಫೀಕಲ್ ಮ್ಯಾಟರ್ಸ್ ಅದು ಮಾಡುವಾಗ ಅದು ಇಲ್ಲೇ ಡ್ರಾಪ್ ಮಾಡುತ್ತೆ. ಸೊ ಅದರಿಂದ ಇವರಿಗೆ ಫರ್ಟಿಲೈಸರಾಗಿ ಯೂಸ್ ಆಗುತ್ತೆ ಲ್ಯಾಂಡ್ ಓನರ್ಸ್ಗೆ. ಇವರಿಗೆ ಏನು ಒಂದಷ್ಟು ಊಟಕ್ಕಾಗುವಷ್ಟು ದಿನದೇನು ಖರ್ಚಿರುತ್ತೆ ಅದನ್ನು ಕೊಡ್ತಾರೆ. ಇವರಿಗೆ ಅಮೌಂಟ್ ಏನಿರುತ್ತೆ ಅದನ್ನು ಕೊಡ್ತಾರೆ. ಅದರಿಂದ ಇವ್ರಿಗೆ ಯೂಸ್ ಆಗುತ್ತೆ, ಇವರಿಗೆ ಇಲ್ಲಿ ಉಳ್ಕೊಳ್ಳೋಕ್ಕೂ ಯೂಸು, ಆ್ಯಂಡ್ ಇಲ್ಲಿ ಏನು ಗ್ರೇಸಿಂಗಿಗೆ ಮೇಯೋಕ್ಕೆ ಕರ್ಕೊಂಡು ಹೋಗ್ಬೋದು, ಏನಾದರೂ ಮಾಡ್ತಾರೆ. ಬಟ್ ಡಿಫಿಕಲ್ಟೀಸ್ ಏನಂದರೆ ಇದೆ, ನೀರಿಗೆ ಕಷ್ಟ. ಈಗ ನೋಡಿ, ದೂರದಿಂದ ಎಲ್ಲೊಂದೂ ತರಬೇಕು ನೀರು. ಹಂಗೆ ಇವರು ಲೀಡ್ ಮಾಡ್ತಿದ್ದಾರೆ. ಹೆಂಗೋ ಅವರು ಕಷ್ಟಪಡ್ಕೊಂಡು ಅವರ ಜೀವನ ಸಾಗಿಸ್ತಿದ್ದಾರೆ. ಬಟ್ ಈ ಕುರಿಗಳೇನಿದೆ ಇದು ಇವ್ರದ್ದು ಓನ್ ಅಲ್ಲ, ಇದಕ್ಕೆ ಬೇರೆ ಓನರ್ಸ್ ಇರ್ತಾರೆ. ಅದರಿಂದ ಇವರು ಕೆಲಸಕ್ಕಿರೋದಷ್ಟೇ. ಇವ್ರ ಕೆಲಸ ಇದೆ, ವೃತ್ತಿ ಅಂತ ಹೇಳ್ತಾರಲ್ಲ ಆ ಥರ ಇವ್ರದ್ದು ವೃತ್ತಿ ಇದೆ. ಸೊ ನೋಡುವ, ಬನ್ನಿ, ಇನ್ನೂ ತುಂಬ ತೋರ್ಸೋಕ್ಕಿದೆ. ಬನ್ನಿ ಹೋಗೋಣ. क्या कर रहे? रोटी नहीं चाहिए? और रोटी खाते हैं? ओह नाइस. ओके, वो इसका कैमल के ऊपर रखते हैं. ಸೊ ಇವರು ಕ್ಯಾಮಲ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಕ್ಯಾಮಲ್
ಇದು ಇದೆ ಡಾಂಕಿ. ಅದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ತೋರಿಸ್ತೀನಿ ನಿಮಗೆ ಆಮೇಲೆ. ಈಗ ಲಗೇಜ್ ಕ್ಯಾರಿ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇವರ ಲಗೇಜ್ ಇಷ್ಟೆಲ್ಲ ಇರ್ತೀಯಲ್ಲ ನೋಡಿ, ಟೆಂಟು ಅಲ್ಲಲ್ಲಿ ಟೆಂಟು ಎಲ್ಲ ಯೂಸ್ ಮಾಡ್ತಾರೆ. ಅದನ್ನು ತಗೊಂಡು ಹೋಗೋಕ್ಕೆ ಶಿಫ್ಟ್ ಮಾಡೋಕ್ಕೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ. ಅದಕ್ಕೆ ಇದನ್ನು ಕ್ಯಾಮಲ್ ಹಾಗೆ ಡಾಂಕಿನ ಯೂಸ್ ಮಾಡ್ತಾರೆ. ನೋಡಿ, ಗೋಟಿದ ಫ್ಯಾಮಿಲಿ ಅಲ್ಲಿದೆ. ಇದು ಕುರಿ ಫ್ಯಾಮಿಲಿ ಆದರೆ ಗೋಟ್ ಫ್ಯಾಮಿಲಿ. ಗೋಟಿದ ಕಿವಿ ಎಲ್ಲ ದೊಡ್ಡಕ್ಕಿರುತ್ತೆ, ಸ್ವಲ್ಪ ಸಣ್ಣಕ್ಕಿರುತ್ತೆ. ನೋಡಿ ಹೆಂಗಿದೆ ನೋಡಿ ಕಿವಿ. ನೀರು ಹೆಂಗೆ ಕ್ಯಾರಿ ಮಾಡ್ತಾರೆ ನೋಡಿ. इसमें क्या लेके जाते हैं? इसमें लेके जाता है जानवर। जानवर लेके जाते हैं? बकरा लेके जाता है। किधर लेके जाते हैं? इधर जाता है मऊ। मऊ जी। किसके लिए? ये मिलिट्री। मिलिट्री? मिलिट्री मतलब क्या? ये अपने देश के जवान लड़ते हैं। हाँ, वो मालूम है। इस किसके लिए? वो पशुपालन। पशुपालन जी। हाँ, पशु, इसको क्या बोलते हैं? पालने करने के लिए। पालने के लिए बच्चा गाभन बच्चा लेके जाते हैं, वो पालन बड़ा करते। वो बड़ा करके इधर बेचते हैं, किधर बेचते हैं? बाहर जाता है, हैदराबाद। हैदराबाद जी। इधर इसमें कितना बेचते लेके जाते हैं? इसमें आ जाती है 2 इधर और 2 इधर, 4 जानवर जाता है। 4? जी। वो आप लेके जाके उधर किसको? 200 रुपये 300 रुपये ट्रिप है अपनी। 300 एक चार लेके जाए तो 300 हाँ, बच्चा को एक बार का 300 रुपये। वो पूरा मिलिट्री लोग के लिए? हाँ, मिलिट्री लोगों के। ठीक है, थैंक यू. ನೋಡಿ, ಇದನ್ನು ಕ್ಯಾರಿ ಮಾಡೋಕ್ಕೆ ಈ ಮರಿ ಏನಿದೆ ಅದನ್ನು ತಗೊಂಡೋಗಿ ಆ ಮಿಲಿಟ್ರಿ ಯಾರು ಜನರಿದ್ದಾರೆ ಅವರಿಗೆ ಕೊಡ್ತಾರಂತೆ. ಫ್ರೆಂಡ್ಸ್, ಇದು ಕುದುರೆನೂ ಅಲ್ಲ, ಕತ್ತೆನೂ ಅಲ್ಲ, ಇದು ಮ್ಯೂಲ್ ಅಂತ. ಇದು ಮೇಲ್ ಡಾಂಕಿ ಫೀಮೇಲ್ ಹಾರ್ಸ್ ಜೊತೆ ಮೇಟ್ ಮಾಡಿದರೆ, ಅವರು ಬ್ರೀಡ್ ಮಾಡಿದರೆ, ಕ್ರಾಸ್ ಬ್ರೀಡ್ ಮಾಡಿದರೆ, ಸೊ ಇದು ಸಿಗುವಂಥ ಪ್ರಾಡಕ್ಟೇ ಮ್ಯೂಲ್. ಸೊ ಹೀಗೆ ಇನ್ನೊಂದಿದೆ. ಇದು ಏನಕ್ಕೆ ಕ್ರಾಸ್ ಬ್ರೀಡ್ ಮಾಡ್ತಾರೆ ಅಂತ ಹೇಳ್ತೀನಿ. ಯಾಕಂದರೆ ಕತ್ತೆ ಅಂದರೆ ತುಂಬ ಸ್ಲೋ ಆಗಿರುತ್ತೆ, ತುಂಬ ಆ್ಯಕ್ಟಿವ್ ಇರಲ್ಲ. ಇದು ಸ್ವಲ್ಪ ಹಾರ್ಡ್ ಇರುತ್ತೆ, ಸ್ಟ್ರಾಂಗ್ ಇರುತ್ತೆ, ಆ್ಯಂಡ್ ಸ್ವಲ್ಪ ಸ್ಪೀಡಾಗಿರುತ್ತೆ, ನಡೆಯೋದು ಎಲ್ಲ ಸ್ಪೀಡಾಗಿರುತ್ತೆ. ಸೊ ಇವ್ರಿಗೆ ಏನೋ ಲಗೇಜ್ ಕ್ಯಾರಿ ಮಾಡಬೇಕಾ, ಏನಾದರೂ ತಗೊಂಡು ಹೋಗ್ಬೇಕಾ, ಸ್ಲೋ ಆಗಿ ಹೋದರೆ ಆಗಲ್ಲ, ಇವ್ರಿಗೆ ಟೈಮ್ ಸಾಕಾಗಲ್ಲ. ಅಂದರೆ ಇವರು ಹೋಗೋ ಸ್ಪೀಡಿಗೆ ಅದೂ ಬರಬೇಕಾಗುತ್ತೆ. ಸೊ ಸ್ಲೋ ಆಗಿ ಹೋದರೆ ಆಗಲ್ಲ, ಅದಕ್ಕೆ ಕ್ರಾಸ್ ಮಾಡಿ ಈ ಮ್ಯೂಲನ್ನು ಯೂಸ್ ಮಾಡ್ಕೋತಾರೆ. ಸೊ ಇದು ನೋಡಿ, ನೋಡೋಕ್ಕೆ ಕುದುರೆ ಥರ ಇದೆ, ಬಟ್ ಫೀಚರ್ಸ್ ಎಲ್ಲ ಕತ್ತಿದೆ ನೋಡಿ. ಸ್ವಲ್ಪ ಇದು ಅದರ ಕಿವಿ ನೋಡಿದರೆ ಗೊತ್ತಾಗುತ್ತೆ, ದೊಡ್ಡಕ್ಕಿದೆ. ಮೇಲ್ ಹಾರ್ಸ್ ಫೀಮೇಲ್ ಡಾಂಕಿ ಜೊತೆ ಮೇಟ್ ಆದರೆ ಅದನ್ನು ಹಿನ್ನಿ ಅಂತ ಕರೀತಾರೆ. ಅದರಲ್ಲಿ ಬರುವ ಅಂಥ ಆಫ್ಸ್ಪ್ರಿಂಗ್ನ ಹಿನ್ನಿ ಅಂತ ಕರೀತಾರೆ. ಸೊ ಇದು ಎರಡೂ, ಈಗ ಮ್ಯೂಲ್ ಆ್ಯಂಡ್ ಹಿನ್ನಿ, ಇದೆರಡು ಸ್ಟೆರೈಲ್, ಅಂದರೆ ಇದಕ್ಕೆ ರಿಪ್ರೊಡಕ್ಷನ್ ಮಾಡೋಕ್ಕೆ ಆಗಲ್ಲ, ಮತ್ತು ಮರಿ ಹಾಕೋಕ್ಕೆ ಆಗಲ್ಲ. ಅಂದರೆ ಇದಕ್ಕೆ ಕ್ರೋಮೋಸೋಮ್ ಡಿಫ್ರೆನ್ಸ್ ಇರುತ್ತೆ. ಅಂದರೆ ಹಾರ್ಸಲ್ಲಿ 64 ಕ್ರೋಮೋಸೋಮ್ ಇರುತ್ತೆ, ಇದರಲ್ಲಿ
ಡಾಂಕಿಯಲ್ಲಿ 62 ಕ್ರೋಮೋಸೋಮ್ ಇರುತ್ತೆ. ಇದು ಮೇಟ್ ಆದಾಗ ಬರುವ ಬೈ ಪ್ರಾಡಕ್ಟ್ ಏನಾಗುತ್ತೆ ಅಂದರೆ ಅದರಲ್ಲಿ 63 ಕ್ರೋಮೋಸೋಮ್ ಬರುತ್ತೆ. ಸೊ ಹಾಗೆ ಇದಕ್ಕೆ ರಿಪ್ರೊಡಕ್ಷನ್ ಮಾಡೋಕ್ಕೆ ಆಗಲ್ಲ. ಇಷ್ಟು ನೀವು ಇದರಲ್ಲಿ ಅಬ್ಸರ್ವ್ ಮಾಡಿದ್ದೀರಾ ಅಂತ ಗೊತ್ತಿಲ್ಲ ನೋಡಿ, ಬ್ಯಾಕಲ್ಲಿ ಗ್ರೀನ್ ಮಾರ್ಕ್ ಆ್ಯಂಡ್ ರೆಡ್ ಮಾರ್ಕ್ ಹಾಕಿದ್ದಾರೆ. ಏನಕ್ಕೆ ಅಂತ ಕೇಳೋಣ. ನೋಡಿ ಇಲ್ಲಿ ಕರ್ವ್ ಇದೆ. कलर लगाइए वो अलग अलग के मतलब निशान कैसे लगाया है? अलग अलग जैसे तुम बोलेगे तुम्हारे हिसाब से तुम्हारा भेड़ तुम्हारा उधर आएगा, हाँ हमारा मतलब आपका अलग है, इसका अलग है, ऐसे. हाँ 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 ओके, सभी का अलग सभी का अलग अलग है. क्या मतलब उधर उधर चले जाए तो भाई तेरी भेड़ इधर आके मेरी उधर आके ऐसा. ಓಕೆ आवाज में वापस आ जाती है. ನೋಡಿ ಇವರು ಬೇರೆ ಬೇರೆ अपनी अपनी आवाज ಆವಾಜ್. ಓಕೆ, ಬೇರೆ ಬೇರೆಯವ್ರಿಗೆ ಇದು ನೋಡಿ, ಇಷ್ಟು ಜನರಿಗೆ ಬೇರೆ ಬೇರೆ ಕುರಿಗಳು ಸಾಕೋಕ್ಕಿದೆ. मतलब बीजा बीजा रा कलर फोका की जड़ा जी वाले गले में जाए क्या है? हाँ? क्या कर रहा है? लाडू खा रहा है. ಊಟ ಮಾಡ್ಬೇಕಾ? ಏನು ಊಟ? नहीं जानना है. ब्रीड है ना वो, किधर से? छत्तीसगढ़ से. ये इधर की है, अपने एमपी नस्ल है, एमपी की है. एमपी की है. ओके, ये इंदौरी नस्ल है. वो बड़ा, इसका टाइल बड़ा है ना? हाँ, इंदौरी नस्ल है, इंदौरी. इंदौरी नस्ल. इसको इंदौरी नस्ल बोलते हैं. ओके, हाँ. इसका एक इसको बकरी को कितना है? हाँ? एक बकरी को कितना पैसे में सेल करते हैं? इनका है, इसका रेट है अपने जिनका 5,000 6,000 7,000 10,000 तक. 10,000. ಇದೆರಡು ಗ್ರೋತ್ ಇದೆ, ಅದು ಒಂದು ಡೆತ್ ಆಗಿದೆ. ಸೊ ನೈಸ್. ನೋಡಿ ಜಸ್ಟ್ ಡೆಲಿವರ್ ಆಗಿದ್ದು ಇವಾಗ ನೋಡೋಕೆ ಸಿಕ್ತು ನಿಮಗೆ. भैया मूर कितने को बोलते हैं? हाँ? मूर मूर ಮೂರು मतलब मूर के हिंदी में कितना बोलते हैं? ಮೂರು. हाँ 3 बस. 3 मूर 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 ये मूर मतलब कन्नड़ में इंग्लिश हिंदी है मतलब ನೋಡಿ ಇವರು ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಿದ್ರಂತೆ ಟೆಕ್ಸ್ಟೈಲ್ ಕಂಪನಿಯಲ್ಲಿ. ಬ್ಯಾಂಗ್ಳೂರು में किधर था? बेंगलुरु में सिकपेट और इंदिरा नगर. हाँ ओके. यो अपने अभी छोड़ दिया? हाँ अभी वापस आया हूँ. 15-20 दिन हुआ है. ओके, पर फिर जाता है. अभी वापस जा रहा हूँ. ನೋಡಿ ಕೆಮ್ಮು ಆಗಿದೆ. ಏನೋ ನನ್ನೇ ನೋಡ್ತೀಯಾ, ಗುರಾಯಿಸ್ತಿದ್ದಾನೆ. ನೀವು ಇದರಲ್ಲಿ ಏನೋ ಅಬ್ಸರ್ವ್ ಮಾಡಿದ್ರಾ? ಹಾಂ ನೋಡಿ, ಇದರ ಟೈಲ್ ಲಾಂಗ್ ಆಗಿರುತ್ತೆ. ಬೇರೆ ಶಿಪ್ ನೋಡಿದರೆ ಸ್ಮಾಲ್ ಇರುತ್ತಲ್ಲ, ಇದು ಲಾಂಗ್ ಟೈಲ್ ಇದ್ರದ್ದು. ಇದರ ಯಾವ ತಳಿ ಅಂತ ಕೇಳೋಣ. ನೋಡಿ ಇದ್ರ ಫರ್ ನೋಡಿ ಚೆನ್ನಾಗಿ ಬಂದಿದೆ. ಸಾರಿ ವೂಲ್. ಓಹ್ ಮೇಟಿಂಗ್. ಕನ್ನಡ ಬರುತ್ತಾ? ಸ್ವಲ್ಪ ಸ್ವಲ್ಪ. ಹೌದಾ? ಹೇಗಿದ್ದೀರಾ ಮತ್ತೆ? ಹಾಂ ಜಾಸ್ತಿ ಇಲ್ಲ, ಸ್ವಲ್ಪ ಸ್ವಲ್ಪ. ಸ್ವಲ್ಪ ಸ್ವಲ್ಪ ಬರುತ್ತಾ? ಎಷ್ಟು ವರ್ಷ ಆಯಿತು ಕರ್ನಾಟಕಕ್ಕೆ ಬಂದು? 3 ವರ್ಷ. 3 ವರ್ಷ ಆಯ್ತಾ? ಹಾಂ ಸಾರಿ 3 ತಿಂಗಳ. 3 ತಿಂಗಳು. 3 ತಿಂಗಳಲ್ಲಿ ಇಷ್ಟು ಕಲ್ತಿದ್ದೀರಲ್ಲ, ಗ್ರೇಟ್. ಇಂದಿರಾನಗರ್ 3 ತಿಂಗಳ ಇಲ್ಲ, ವಾಪಸ್ ಕೆಲಸ ಮಾಡಿ ಪಪ್ಪ ಫಾದರ್ ನಿಮಗೆ ನಮ್ಮದು ಅದು ಇಲ್ಲ ಅವರು. ಹಾಂ ಓಕೆ, ಅವ್ರು ಬರೋಕ್ಕೆ ಹೇಳಿದ್ರಾ? ನಮ್ಮದು ಇದು ಮಾಮು. ಹಾಂ ಇವ್ರ ಮಾಮು. ಓಕೆ. तुम्हारे वो क्या बोलते हैं मामू को? मामा. मामू बोलते हैं. हाँ मामा. भैया वो ನಿಕಲ್ ಕೆ ನೈ ಏತು ಅದು ತೆಗ್ದಿಲ್ಲ ಅಂದರೆ ಅರ್ಥ ಆಗ್ತಿದೆಯಾ ಕನ್ನಡ ಅರ್ಥ ಆಗುತ್ತಾ? ಅದು ಈಗ ಏನು ವೂಲ್ ತೆಗಿತಿದ್ದೀರಲ್ಲ, ಅದು ತೆಗ್ದಿಲ್ಲ ಅಂದರೆ ಏನಾಗುತ್ತೆ? ಯು ऊन दरी वगैरह कंबल. नहीं ऐसे नहीं, वो निकल ऐसे छोड़ दिया तो कुछ प्रॉब्लम है? नहीं वो मतलब खेत बोने में प्रॉब्लम आएगा.
नहीं मैं पूछ रहे हैं इसमें रहने तो कुछ प्रॉब्लम है? हाँ वो तो फिर वो कमजोर पड़ती है पेड़, इसको क्या है मतलब वो कमजोर पड़ेगी वो गर्मी लगेगा. गर्मी लगेगी. ಸೊ ನೋಡಿ ಇದು ಇದು ಏನು ಹುಲ್ ಇದೆ ತೆಗ್ದಿಲ್ಲ ಅಂದರೆ ಅದಕ್ಕೆ ತುಂಬ ಹೀಟ್ ಫೀಲ್ ಆಗುತ್ತೆ. ಸೊ ಅದಕ್ಕೆ ತೆಗಿತಿರ್ತಾರೆ, ಮತ್ತೆ ಬರುತ್ತೆ. ಇವು ಫಿರ್ ಆएगा ना? हाँ फिर आएगा ना. वो कितना तीन महीने 3 ತಿಂಗಳಿಗೆ ಒಂದ್ಸಲ ಬರುತ್ತೆ. ಓಕೆ. ಹಾಗೂ ನನ್ನ ಹಿಂದೆ ಬಂದು ಕೂತಿದೆ ನೋಡಿ. कैसे हाय बोलो, हाय बोलो, हाय बोलो, हाय बोलो. आप गाँव कब जाता है इधर से? गाँव साल भर में 2 बार 4 बार, जब भी अपने ब्याह शादी होती है ना, शादी होती है तो ब्याह होता है, अपना कुछ काम आ जाता है, कोई घर डॉक्यूमेंट चाहिए तो इसलिए हम चलेगा तो नहीं जाते. मतलब पूरा आदमी एक ही साथ नहीं जाता है? नहीं तो आप जाएंगे तो मैं नहीं जाऊंगा, मैं जाऊंगा तो आप नहीं जा पाओगे ऐसा. नो ओके. अब मैं जाऊंगा तो मेरा ये कौन संभालेगा? तुम संभालोगे, तुम जाओगे तो मैं तुम्हारा माल मैं संभालूंगा. ऐसे एडजस्ट करके जाता है. एडजस्ट करके जाना पड़ता है. आपका कल वो भजन किया है? भजन किया था ना हमने रात में बोला था ना मैंने, हनुमान जी वो का 11 बजे इधर आने की मुश्किल है. तुमने आया नहीं है. मैंने बोला था मैं हनुमान जी का, सभी हम भगत है, सभी हनुमान जी का भगत है हम. ओके. हम ये देखो ये हनुमान जी के नाम है ये. ಓ ನೋಡಿ ಇವರು ಹನುಮಾನ್ ದೇವರ ಭಕ್ತರು. ಹನುಮಾನ್ ದೇವ ನೋಡಿ ಇವರು ಮಂಗಳವಾರ ಶನಿವಾರ ಪೂಜೆ ಮಾಡ್ತಾರೆ, ಅಂದರೆ ಭಜನೆ ಮಾಡಿ ರಾತ್ರಿ ಫುಲ್ ಭಜನೆ ಮಾಡ್ತಾರೆ. ನಾವು ಏನಪ್ಪ ಸೌಂಡ್ ಏನು ಸಿಂಗ್ ಮಾಡ್ತಾರೆ ಅಂತ ನೋಡುವಾಗ ಇದು ಪ್ರೇ ಮಾಡೋದು. ಇವರು क्या उनका बाल काटते हो कि नहीं? करते हैं, वो मशीन में करता है. इधर आप मशीन नहीं यूज करते? नहीं, हम तो हाथ से. इधर करंट पावर पूरा नहीं है ना. हाँ, हमारे पास करंट पावर कहाँ है यार, कुछ इधर नहीं है. सरकार कभी ऐसी योजना दे दिया तो बहुत अच्छा हो जाए यार. अभी बारिश का टाइम का यूज नहीं होगा. बारिश का टाइम का खराब हो गया माल पूरा ऐसा. आपको हिंदी आती है? आप थोड़ा मैनेज कर सकते हैं. आती होगी ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಹೇರ್ನ ಕಟ್ ಮಾಡ್ತಿದ್ದಾರೆ ನಮ್ಮ ಈ ಕುರಿಗಳಿಂದ. ಸೊ ಈ ಕುರಿಗಳನ್ನ ಹೇರ್ ಕಟ್ ಮಾಡಿ ಅದನ್ನು ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ನಮ್ಮ ಶಟರ್ ಮಾಡೋಕ್ಕಾಗಿರ್ಬೋದು, ಡ್ರೆಸ್ಗೆ ಯೂಸ್ ಮಾಡೋಕ್ಕಾಗಿರ್ಬೋದು, ಬೇರೆ ಇದರಲ್ಲಿ ಇಂಡಸ್ಟ್ರಿಗೆ ಹೋಗುತ್ತೆ. ಕಾರ್ಪೆಟ್ಸ್ ಮತ್ತು ಮನೆ ಫರ್ನಿಚರ್ಗೆ ಯೂಸ್ ಆಗಲಿಕ್ಕೆ ಇವಾಗ ಕಡಿಮೆ ಆಗಿದೆ ಮಳೆ ಇದ್ದಿದ್ದರಿಂದ. ಸೊ ಇದನ್ನು ಯಾವುದಕ್ಕೆ ಯೂಸ್ ಮಾಡೋಕ್ಕೆ ಆಗ್ತಿಲ್ಲ, ಅಂದರೆ ಎಲ್ಲ ಹಾಳಾಗೋಗಿದೆ. ಸೊ ಅದನ್ನು ಬಿಸಾಡ್ತಾರೆ, ಅಂದರೆ ಯೂಸ್ ಮಾಡಲ್ಲ, ಇದನ್ನು ಸೇಲ್ ಮಾಡೋಕ್ಕಾಗಲ್ಲ, ಅಷ್ಟು ಕ್ವಾಲಿಟಿ ಇರಲ್ಲ ಅಂತ ಸೇಲ್ ಮಾಡಲ್ಲ. वो प्रेग्नेंट है? हाँ प्रेग्नेंट है. कितना महीने? इसके 4 महीने. 4 महीने. कितना महीने में डिलीवरी हो? ये 5 महीने में होती है. 5 महीने में. हाँ. ओके. अभी 4 महीना मतलब 1 महीना बाकी है, 4 महीना हो गया. ओके. ऐसे किया तो मुश्किल नहीं होगा बच्चे को. कोई मुश्किल ही नहीं. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲಿ ಇವ್ರ ಜೀವನ ಹೇಗಿರುತ್ತೆ ಅಂತ. ಇವ್ರ ಜೀವನ ಹೇಗಿರುತ್ತೆ ಅಂದರೆ, ರೈನಿ ಸೀಸನ್ ಎಂಡಲ್ಲಿ ಇಲ್ಲಿಗೆ ಬಂದರೆ ವಿಂಟರ್ ಸೀಸನ್ ಎಂಡಿಗೆ ಹೋಗ್ತಾರೆ, ಅಂದರೆ ಸಮ್ಮರಲ್ಲಿ ಇಲ್ಲಿರಲ್ಲ ಬಿಸಿಲು ಅಂತ. ಸೊ ಹೀಗೆ ಇವರು ವಲಸೆ ಹೋಗ್ತಾ ಇರ್ತಾರೆ ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ಜೀವನ ಸಾಗಿಸೋಕೆ. ಇವರ ಜೀವನ ಎಷ್ಟು ಕಷ್ಟ ಇದೆ ಅಂತ ನೋಡಿದ್ರಲ್ಲ. ಇವರ ಕಷ್ಟ ಮುಂದೆ ನಮ್ಮ ಕಷ್ಟ ಏನಲ್ಲ. ಸೊ ಈ ಥರ ಬೇರೆ ಥರ ಜೀವನ ಸಾಗಿಸೋರು ಇರ್ತಾರೆ, ಅವರವರ ವೃತ್ತಿ ಅದು. ಸೊ ನೋಡಿ ಹೇಗಿದೆ ಅಂತ ಹೇಳಿ. ಹಾಗೆ ಇವಾಗ ನೀವು ನೋಡಿರ್ತೀರ, ಇದರಲ್ಲಿ ಜೆಂಟ್ಸ್ ಇದ್ದಾರೆ, ಲೇಡೀಸ್ ಇದ್ದಾರೆ, ಹಾಗೆ ಮಕ್ಕಳು ಎಲ್ಲ ಇದ್ದಾರೆ. ಇವರು ದಿನನಿತ್ಯ ಜೀವನ ಅಂದರೆ ದಿನನಿತ್ಯದ ಅವರವರ ಪರ್ಸ್ನಲ್ ಕೆಲಸ ಏನಿದೆ ಅದನ್ನು ಮಾಡೋಕ್ಕೂ ತುಂಬ ಕಷ್ಟ. ಅಂದರೆ ನೀರು
ಎಲ್ಲಿಂದನೂ ತರಬೇಕು. ಹಾಗೆ ಟಾಯ್ಲೆಟ್ ಹೋಗಬೇಕಂದ್ರೆ ಎಲ್ಲೆಲ್ಲೋ ಬಯಲಲ್ಲಿ ಹೋಗಬೇಕು. ಹಾಗೆ ಸ್ನಾನ ಮಾಡಬೇಕಂದ್ರೆ ಎಲ್ಲೋ ಹೋಗಿ ಮಾಡಬೇಕು. ಹಾಗೆ ದಿನ ಇಂಥ ಕಷ್ಟ. ನೀರು ಎಲ್ಲರೂ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಎಲ್ಲರೂ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಒಂದು ದಿನ ಮಾಡ್ಬೋದು, 2 ದಿನ ಮಾಡ್ಬೋದು, ಎಲ್ಲರೂ ಅಪೋಸ್ ಮಾಡ್ತಾರೆ ಮತ್ತೆ ದಿನ ಕೇಳೋಕ್ಕೋದ್ರೆ. ಸೊ ನೋಡಿ ಈ ಎಲ್ಲರ ಜೀವನ ಎಷ್ಟು ಕಷ್ಟ ಇರುತ್ತೆ ಅಂತ. ಅಂದರೆ ಅವ್ರ ಲೈಫ್ ಸ್ಟೈಲ್ ಹಿಂಗೆ ಇದೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಇವರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ. ಇವರು ರಾಬರಿ ಟ್ರೈಬ್ಸ್, ಇವರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ನಿಮಗೆ ತಿಳಿಸಿದ್ದೀನಿ. ಅಂದರೆ ಇವರ ವೃತ್ತಿ ಜೀವನ ಹೇಗಿರುತ್ತೆ, ಇವರು ದಿನನಿತ್ಯ ಕೆಲಸ ಏನಿರುತ್ತೆ ಅಂತ ನಿಮಗೆ ತೋರಿಸಿದ್ದೀನಿ. ಒಂದು ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋನ ನಿಮಗೆ ಶೇರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಮುಂದೆ ಇನ್ನಷ್ಟು ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ಬೇಕಾದರೆ ನಿಮ್ಮ ಪ್ರೋತ್ಸಾಹ ತುಂಬ ಮುಖ್ಯ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಗೇನು ಅನಿಸುತ್ತೆ ತಿಳಿಸಿ. ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಬೈ.